ಬೆಂಗಳೂರಲ್ಲಿ ನಡೆದಂತ ದರೋಡೆ ಕೇಸಲ್ಲಿ ಸಿಐಡಿ ಇನ್ಸ್ಪೆಕ್ಟರ್ ಒಬ್ಬರು ಅರೆಸ್ಟ್ ಆಗಿದ್ದಾರೆ. ಈ ಇನ್ಸ್ಪೆಕ್ಟರ್ ಅರೆಸ್ಟ್ ಆಗಿದ್ದು ಹೇಗೆ, ಈತನಿಗೂ ಈ ದಂಧೆಗೂ ಏನು ಲಿಂಕು, ಇದೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. 20 ಲಕ್ಷ ರೂಪಾಯಿ ರಾಬರಿ ಕೇಸಿಗೆ ಈಗ ಅಪ್ಡೇಟ್ ಸಿಗ್ತಾ ಇರೋದು. 3 ದಿನದಿಂದ ಪ್ಲಾನ್ ಮಾಡಿದ್ರು ದರೋಡೆ ಮಾಡೋದಕ್ಕೆ. ಕೇರಳದಿಂದ ಬಂದಿದ್ದಂಥ ಯುವಕರನ್ನ ಬೆಂಗಳೂರಿಗೆ ಕರೆಸ್ಕೊಂಡಿದ್ದೇ ಇವರು. ಅವರ ಹತ್ರ ದುಡ್ಡಿದೆ ಅನ್ನೋದು ಗೊತ್ತಾಗಿ ಜುನೀಶ್ ಬಾಬು ಮತ್ತು ಸಫೀರನ್ನ ಬೆಂಗಳೂರಿಗೆ ಕರೆಸಿಕೊಂಡು ದರೋಡೆ ಮಾಡಿದ್ದಾರೆ. ಪೊಲೀಸ್ ಜೀಪಲ್ಲಿ ಬಂದು ದರೋಡೆ ಮಾಡಿದ್ದಾರೆ ಅಂತ. ಇನ್ಸ್ಪೆಕ್ಟರ್ ಮಹೇಶ್ ಸದ್ಯ ಅರೆಸ್ಟ್ ಆಗಿರೋದು ತನ್ನ ಸಹಚರರ ಜೊತೆಗೆ. ಕಾನೂನು ಕಾಪಾಡಬೇಕಾಗಿದ್ದಂಥ ವ್ಯಕ್ತಿ, ಪೊಲೀಸ್ ಆಫೀಸರು, 3 ಸ್ಟಾರ್ ಪೊಲೀಸ್ ಆಫೀಸರು, ಇನ್ಸ್ಪೆಕ್ಟರು, ಇಂಥವರೇ ಕೇಸಲ್ಲಿ ಅರೆಸ್ಟ್ ಆಗಿರೋದು, ರಾಬರಿ ಕೇಸಲ್ಲಿ ಅರೆಸ್ಟ್ ಆಗಿರೋದು. ಮತ್ತಿದು ಪ್ಲಾನ್ಡ್ ರಾಬರಿ, ಎಲ್ಲವೂ ಕೂಡ ಮೊದಲೇ ಪ್ಲಾನ್ ಮಾಡಿಕೊಂಡಿದ್ರು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಕೇರಳ ಯುವಕರು ಹೋಟೆಲ್ಗೆ ಬರ್ತಾ ಇದ್ದಂತೆ ಯಾರು ಮಾಹಿತಿ ಕೊಟ್ಟರು, ಅವರನ್ನು ಕರೆಸ್ಕೊಂಡವರೇ ಮಾಹಿತಿ ಕೊಟ್ಟರು ಅನ್ನೋ ಅನುಮಾನ ಇದೆ. ಇನ್ಸ್ಪೆಕ್ಟರ್ ಮಹೇಶ್ ಮತ್ತು ಕುಪೇಂದ್ರ ರೆಡ್ಡಿಗೆ ಆ ಯುವಕರು ಬಂದಿದ್ದಾರೆ, ಅವರ ಕೈಯಲ್ಲಿ ದುಡ್ಡಿದೆ, ಇಂತಿಂತ ಜಾಗದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಕೊಟ್ಟವರು ಯಾರು? ಕರೆಸ್ಕೊಂಡಂತ ಶಾಹಿನೇ ಮಾಹಿತಿ ಕೊಟ್ಟಿರಬೇಕು ಅಂತ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿರುವಂತ ಅನುಮಾನ ಇದೆ. ಮಡಿವಾಳ ಪೊಲೀಸರು ಸದ್ಯ ತನಿಖೆ ಮುಂದುವರಿಸಿದ್ದಾರೆ. ಮಹೇಶ್ ಮತ್ತು ಆತನ ಟೀಮು ಯಾವ ರೀತಿ ರಾಬರಿಗೆ ಸಂಚು ರೂಪಿಸಿತ್ತು, ಪ್ಲಾನ್ ಮಾಡಿತ್ತು, ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದ್ದು ಯಾರೆಲ್ಲ, ಇದೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗ್ತಾ ಇದೆ. ಇಷ್ಟೇ ಜನನ, ಇದರ ಆಚೆಗೆ ಇನ್ನೂ ಬೇರೆಯವರೆಲ್ಲ ಇದ್ದಾರ? ಇದೊಂದೇ ರಾಬರಿನ, ಈ ಹಿಂದೆ ಬೇರೆ ರಾಬರಿಗಳನ್ನ ಮಾಡಿದೆಯಾ ಈ ಟೀಮು? ಇದೆಲ್ಲದರ ಬಗ್ಗೆಯೂ ತನಿಖೆ ಸಂದರ್ಭದಲ್ಲಿ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಮಡಿವಾಳ ಇನ್ಸ್ಪೆಕ್ಟರ್ ಮಹೇಶ್ ಬಗ್ಗೆ ಸಾಕಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಆರೋಪಿ ಕುಪೇಂದ್ರನಿಗೆ ಇನ್ಸ್ಪೆಕ್ಟರ್ ಮಹೇಶ್, ಇನ್ಸ್ಪೆಕ್ಟರು ಕೂಡ ಆರೋಪಿನೇ, ಅವರಿಬ್ಬರು ಒಂದೇ ಟೀಮು ಅನ್ನೋದು ಗೊತ್ತಾಗ್ತಾ ಇದೆ. ಮಹೇಶನ ಸಹಚರ ಕುಪೇಂದ್ರ, ಮೊದಲಿನಿಂದಲೂ ಕೂಡ ಆತ್ಮೀಯ ಸ್ನೇಹಿತರು ಇವರಿಬ್ರು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶರತ್ ನೇರ ಸಂಪರ್ಕದಲ್ಲಿ. ಶರತ್, ನಾನು ಆಗ್ಲೇ ಬೆಳಗ್ಗೆ ನಿಮ್ಮನ್ನ ಕೇಳಿದೆ, ಇದರ ಮೋಡಸ್ಸು ಮತ್ತು ಸಂಚು ರೂಪಿಸಿದ್ದನ್ನು ಗಮನಿಸಿದ್ರೆ ಒಂದು ರಾಬರಿ ಕೇಸಿಗೆ ಸೀಮಿತವಾಗಿಲ್ಲ ಅಂತ ಅನಿಸ್ತಾ ಇದೆ. ಇದನ್ನೇ ಮಾಡ್ತಾ ಇದ್ರೇನೋ ಅಂತ ಅನುಮಾನ ಬರುತ್ತೆ. ಆ ಆಂಗಲ್ ಅಲ್ಲಿ ತನಿಖೆ ಆಗ್ತಾ ಇದೆಯಾ ಹೆಂಗೆ? ರಕ್ಷತ್, ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇನ್ಸ್ಪೆಕ್ಟರ್ ಹಾಗೆ ಅದರ ಸಹಚರರಿಂದ ನಡೆದಂತಹ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಡಿವಾಳ ಪೊಲೀಸರು ಹಾಗೆ ಆಗ್ನೇಯ ವಿಭಾಗದ ಡಿಸಿಪಿ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಆರೋಪಿಗಳ ಹಿಂದಿನ ಬೇರೆ ಬೇರೆ ಏನಾದರೂ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರೆ ಎಲ್ಲವನ್ನೂ ಕೂಡ ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಅಂಶಗಳು ಸದ್ಯಕ್ಕೆ ಹೊರಗಡೆ ಬರ್ತಿದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಇದೊಂದು ಪ್ರೀ ಪ್ಲಾನ್ಡ್, ಸಂಪೂರ್ಣವಾಗಿ ಪ್ರೀ ಪ್ಲಾನ್ಡ್ ರಾಬರಿ ಪ್ರಕರಣ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಕೇರಳ ಮೂಲದ ಯುವಕರನ್ನ 15ನೇ ತಾರೀಕು ಕರೆಸಿಕೊಳ್ತಾರೆ. ಅದಕ್ಕೂ ಮುಂಚೆ ಇಂಡೋನೇಷ್ಯಾ ಭಾಗದಲ್ಲಿರುವಂತಹ ನವೀನ್ ಎಂಬಾತನ ಮುಖಾಂತರವಾಗಿ ಶಾಹೀನ್ ಎನ್ನುವಾತ ಪರಿಚಯವಾಗ್ತಾನೆ. ಆ ಶಾಹೀನ್ ಅನ್ನ ಭೇಟಿ ಮಾಡುವಂತೆ ನವೀನ್ ತಿಳಿಸ್ತಾನೆ ಎನ್ನುವಂತ ಒಂದು ವಿಚಾರ ಗೊತ್ತಾಗ್ತಾ ಇರುವಂತದ್ದು. ರಾಬರಿಯನ್ನ ಮಾಡೋದಕ್ಕಿಂತ ಮುಂಚೆ 2 ಬಾರಿ ಈ ಕೇರಳದಿಂದ ಬಂದಿದ್ದಂತಹ ಯುವಕರು ಏನು ಜುನೀಶ್ ಬಾಬು ಏನಿದ್ದಾನೆ, ಜೊತೆಗೆ ಆತನ ಜೊತೆಗೆ ಸಫೀರ್ ಹಾಗೆ ಅನೀಶ್ ಎನ್ನುವಂತಹ 3 ಬಂದಿರ್ತಾರೆ. ಅವರನ್ನ ಭೇಟಿಯನ್ನ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಇಂದಿರಾನಗರ ಹಾಗೆ HSR ಲೇಔಟ್ ಭಾಗದಲ್ಲಿ ಮಡಿವಾಳದ ಈ ಖಾಸಗಿ ಹೋಟೆಲ್ನಲ್ಲಿ ಉಳಿದುಕೊಂಡಂತಹ ಸಂದರ್ಭದಲ್ಲಿ ಇಂದಿರಾನಗರದಲ್ಲಿ ಭೇಟಿಯಾದಂತಹ ಸಂದರ್ಭದಲ್ಲಿ ಆತ 10 ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡು ಹೋಗಿರ್ತಾನೆ. ಯಾರು ಜುನೇಶ್ ಬಾಬು ಹಾಗೆ ಸಫೀರ್ ಏನಿರ್ತಾರೆ, ಇವರ ತಂಡದವರು 10 ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡು ಹೋದಾಗ ಈ 10 ಲಕ್ಷ ಹಣ ಸಾಕಾಗುವುದಿಲ್ಲ, 20 ಲಕ್ಷ ಹಣವನ್ನು ತೆಗೆದುಕೊಂಡ್ರೆ ಬಂದ್ರೆ ಮಾತ್ರ ಬಿಟ್ಕಾಯಿನ್ ಟ್ರೇಡಿಂಗ್ ಗೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿ ಶಾಹೀನ್ ಎಂಬಾತ ತಿಳಿಸ್ತಾನೆ. ತದನಂತರವಾಗಿ ಆ 10 ಲಕ್ಷ ಹಣ ಮಾತ್ರ
ಹತ್ರ ಇದ್ದಂತಹ ಕಾರಣದಿಂದಾಗಿ ಅವರನ್ನು ವಾಪಸ್ ಕಳಿಸುವಂತಹ ಕೆಲಸ ಆಗುತ್ತೆ. ತದನಂತರ ಶಾಹೀನೇ ಫೋನ್ ಮಾಡ್ತಾನೆ. ಶಾಹೀನ್ ಫೋನ್ ಮಾಡಿ ಮಡಿವಾಳದ ಖಾಸಗಿ ಹೋಟೆಲ್ಗೆ ಬರೋದಕ್ಕೆ ಹೇಳಿ ಅಲ್ಲಿ ರೂಮ್ ನಂಬರ್ 412ರಲ್ಲಿ 22 ಲಕ್ಷ ಹಣವನ್ನ ಎಣಿಸುವಂತಹ ಸಂದರ್ಭದಲ್ಲಿ ಈ ಕುಪೇಂದ್ರ ರೆಡ್ಡಿ ಇನ್ಸ್ಪೆಕ್ಟರ್ ಜೀಪ್ ನಲ್ಲಿ ಬರ್ತಾರೆ. ತದನಂತರ ರಾಬರಿಯನ್ನ ಮಾಡ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾರೆ. ಒಂದು ಸೂಪರ್ ಡೀಲ್ ಇದೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಅವರನ್ನ ಕರೆದುಕೊಂಡು ಬಂದು ಈ ರಾಬರಿಯನ್ನ ಮಾಡಿಸಲಾಗಿದೆ ಎನ್ನುವಂತ ಒಂದು ಆರೋಪ. ಸದ್ಯ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ, ಕುಪೇಂದ್ರ ರೆಡ್ಡಿ ಹಾಗೆ ವಸಂತ್ ಕುಮಾರ್ ಮೂವರನ್ನ ಬಂಧನವನ್ನ ಮಾಡಲಾಗಿದೆ. ಇನ್ನುಳಿದಂತೆ 4 ಜನ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಅವರನ್ನು ಕೂಡ ಹುಡುಕಾಟ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಅವರ ಬಂಧನದ ಬಳಿಕ ಇನ್ನೂ ಯಾವ ರೀತಿಯಾದಂತಹ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರಗಳಿದೆ ಅನ್ನೋದು ಹೊರಗೆ ಬರಬೇಕಾಗುತ್ತೆ. ರಕ್ಷಿತ್, ಥ್ಯಾಂಕ್ ಯು ಶರತ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.